ಆಗಿನ ಕಾಂಕ್ರೀಟ್ ಬೆಡ್ ಬೇರೆ, ಈಗಿನ ಪೊಸಿಷನ್ ಬೇರೆ, ಈಗಿನ ಇದು ಬೇರೆ ಆಗ್ತದೆ. ಏನು ಕಾಂಕ್ರೀಟ್ ಬೆಡ್ ಅವರೆಲ್ಲಾನು ಕೂಡ ಯಾವ್ದಂತ ನೋಡಿ, ಸಲ ನಾನು ಅಲ್ಲೆಲ್ಲರೂ ಪ್ರೈವೇಟ್ ಬ್ಲಡ್ ಆದಾಗ ಪಾಪ ಅವರೆಲ್ಲರೂ ಕೋಆಪರೇಟ್ ಮಾಡಿದ್ದಾರೆ, ಖುದ್ದಾಗಿ ಆಗಿದೆ. ಎಲ್ಲೆಲ್ಲಿ ಇದ್ರು ಪಕ್ಷಿ ಇರಲಿ ಎಲ್ಲಾನು ಕೂಡ ಇಲ್ಲಿ ಕೆಲಸ ಆಗಿದೆ. ಒಂದೇನೋ ಅಲ್ಲಿ ಒಂದು ದರ್ಬಾರ್ ತೋಟದಲ್ಲಿ ಒಂದು ಸ್ವಲ್ಪ ಲೆಂತ್ ಜಾಸ್ತಿ, ಟೆಕ್ನಿಕಲ್ ಸಮಸ್ಯೆ ಲೆಂತ್ ಜಾಸ್ತಿ ಆಗ್ಬೇಕು ಅಂತೇಳಿ ಕುಂತು ನಾವು ಜೊತೆ ಮಾತನಾಡ್ತೀನಿ. ಅದು ಒಂದು ಬಗೆಹರಿಸಿದ್ರೆ ಮುಂದೆ ಇಲ್ಲಿ ಫರ್ದರ್ 300 ಮೀಟರ್ಸ್ ಏನಾಗಿದೆ ಅಂದ್ರೆ ಹೈಟ್ ಭಾಳ ಇದೆ. ಅದು ಹಾರ್ಡ್ ರಾಕ್ ಇದೆ. ಹಾರ್ಡ್ ರಾಕ್ ಅದನ್ನ ಈ ರೀತಿ ಎಕ್ಸ್ಕ್ಯೂಷನ್ ಮಾಡಕ್ಕಾಗಲ್ಲ. ಅದು ಹಾರಿಜೆಂಟಲ್ ಡ್ರಿಲ್ಲಿಂಗ್ ಬರ್ತದೆ. ಆ ಡ್ರಿಲ್ಲಿಂಗ್ಗೆ ಇವರು 4 ಫೂಟ್ಗೆ ಸುಮಾರು 3 ಕೋಟಿ ರೂಪಾಯಿ ಅದು ಪುಣೆದವ್ರು ಯಾರೋ ಎಸ್ಟಿಮೇಷನ್ ಕೊಟ್ಟಿದ್ದಾರೆ. ನಾನು ಹೇಳಿದ್ದೀನಿ 4 ಫುಟ್ ಬೇಡ, ಮರು ಕೈಲೇ ಒನ್ಸ್ ಫಾರ್ ಆಲ್ ಶಾಶ್ವತ ಆಗಲಿ 6 ಫೀಟ್ ಅಟ್ಲೀಸ್ಟ್ ಒಬ್ಬ ಮನುಷ್ಯನ ಹೈಟ್ ಇರ್ತದೆ. ಒಂದು 6 ಫೀಟ್ ಮಾಡಿ ಅದೊಂದು ಇನ್ನೊಂದು 50 ಲಕ್ಷ 1 ಕೋಟಿ ಜಾಸ್ತಿ ಖರ್ಚು. ಒಂದು 4 ಜನ ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಇದರಲ್ಲಿ ಹಾರಿಜಾಂಟಲ್ ಡ್ರಿಲ್ಲಿಂಗ್ ಒಂದು 5-6 ಜನ ಕಡೆ ಒಂದು ಪ್ರಸ್ತಾವನೆ ತಗೊಳ್ಳಿ, ಇದನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಒಟ್ಟಾರೆ ಇಲ್ಲಿವರೆಗೆ ನಾವು ಸುಮಾರು ಎಷ್ಟು ಖರ್ಚು ಮಾಡಿದ್ವಿ? ಒಂದು 6 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದೀವಿ. ಮತ್ತು ಇನ್ನೊಂದು ಏನು ಡಿಮಾಂಡ್ ಆಯ್ತು, ಬರೀ ನಾವು ಈಗ ಮಾಡಿಕೊಟ್ಬಿಟ್ರೆ ಅದು ಮತ್ತೆ ಕುಸಿದ್ ಬೀಳ್ತದೆ, ಆ ಮಣ್ಣು ಕುಸಿದ್ ಬೀಳ್ತದೆ, ಪಿಚಿಂಗ್ ಮಾಡ್ಬೇಕು ಅಂತ ಹೇಳಿ. ಸೊ ಎಲ್ಲಾ ಕಡೆಯಲ್ಲಿ ಇನ್ ಪ್ರಿನ್ಸಿಪಲ್ ಹಣದ ನಮ್ಗೆ ಕೊರತೆ ಇದ್ರು ಕೂಡ ನಾವೇನ್ ಡಿಸೈಡ್ ಮಾಡಿದ್ವಿ, ವಿಜಯಪುರ ಡೆವಲಪ್ಮೆಂಟ್ ಅಥಾರಿಟಿ ಕೂಡ ಕಾರ್ಪೊರೇಷನ್ದಾಗೂ ಮೇಯರ್ ಹೋದಾರ, ಇಲ್ಲೇ ಎಲ್ಲ ಮೆಂಬರ್ಸ್ ಹೋದಾರ. ಕಾರ್ಪೊರೇಷನ್ದಾಗೂ ಕೆಲವೊಂದು ವರ್ಕ್ ಚೇಂಜ್ ಯಾಕಂದ್ರೆ ಗಾರ್ಡನ್ ಕ್ಯಾನ್ ವೇಟ್. ಗಾರ್ಡನ್ ಸ್ವಲ್ಪ 4 ದಿವಸ ತಡ ಆದ್ರೂ ಏನ್ ಪ್ರಾಬ್ಲಮ್ ಆಗಲ್ಲ. ರೋಡ್ 4 ದಿವಸ ತಡ ಆದ್ರೂ ಪ್ರಾಬ್ಲಮ್ ಆಗಲ್ಲ. ಇದು ಈ ಮಳೆಗಾಲದ ಸೀಸನ್ ನಲ್ಲಿ ಕಂಪ್ಲೀಟ್ ಇದು ಮುಗಿಬೇಕಿದು ಶಾಶ್ವತವಾಗಿ 100 ವರ್ಷ ಇದು ಸಮಸ್ಯೆ ಬಗೆಯಿರುವಂತದ್ದು. ಫ್ಲಡ್ಡಿಂಗ್ ಅವಾಯ್ಡ್ ಆಗ್ತದೆ. ಜನರಿಗೆ ಪಾಪ ಬಡವರಿಗೆ ಬಹಳಷ್ಟು ತೊಂದರೆ ಆಗ್ತದೆ. ಶ್ರೀಮಂತರಿಗೆ ಏನಾಗಲ್ಲ, ಪಾಪ ಲೋ ಲೈಂಗ್ ಏರಿಯಾದಾಗಿದ್ದಂತ ಬಡವರು ನೋಡಿದಿರಿ ನೀವು ಲಾಸ್ಟ್ ಟೈಮ್ ಎಲ್ಲಾನು ಕೂಡ. ಒಂದು ಮಗುನು ಕೂಡ ಸತ್ತು ಪಾಪ ಅವಾಗ. ಇದೆಲ್ಲಾನು ಕೂಡ ಇದ್ದಾಗ ಇದನ್ನ ಕಂಪ್ಲೀಟ್ ಮಾಡೋಣ, ಚೇಂಜ್ ಆಫ್ ವರ್ಕ್ಸ್ ಮಾಡ್ಕೊಂಡು ಅಂತ ಹೇಳಿದೀವಿ. ಆಮೇಲೆ ಪಿಚಿಂಗ್ ಟೋಟಲ್ ಲೆಂಗ್ತಿಂಗ್ ಮಾಡ್ತೀವಿ, ಇಲ್ಲಿ ಹಾರಿಜಾಂಟಲ್ ಡ್ರಿಲ್ಲಿಂಗ್ ಮಾಡ್ತೀವಿ. ಮತ್ತು ಅಲ್ಲಿ ಎಲ್ಲಿ ನಿಮ್ಮ ಶಿವಾಜಿ ಚೌಕ್ನಿಂದ ಫರ್ದರ್ 3 ಕಿಲೋಮೀಟರ್ ಇದೆ, 3 ಕಿಲೋಮೀಟರ್ಸ್ ಅಲ್ಲ, 3 ಕಿಲೋಮೀಟರ್ ಅಪ್ ಟು ನಾಗೂರ್. ನಿಮ್ಮ ಬಿದ್ರಿ ಹಾಸ್ಪಿಟಲ್ ಅದು ಒಂದು 3 ಕಿಲೋಮೀಟರ್ಸ್ ಕೂಡ ತಗೊಳ್ಳಿ ಅಂತ ಹೇಳಿದ್ವಿ ವರ್ಕ್. ಅದನ್ನ 3 ಕಿಲೋಮೀಟರ್ ತಗೊಂಡು ಇದನ್ನ ಹಾರಿಜಾಂಟಲ್ ಡ್ರಿಲ್ಲಿಂಗ್ ಆದ್ರೆ ನಮ್ದೆಲ್ಲಾನು ಕಂಪ್ಲೀಟ್ ಆಗುತ್ತೆ. ಔಟ್ಸೈಡ್ ಫೋರ್ಟ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಇನ್ ಇನ್ಸೈಡ್ ಕೂಡ ಒಂದು ಡೈರೆಕ್ಟ್ ಆದ್ರೆ ಹೊರಗಡೆ ನೀರು ಬರೋದು, ಒಳಗಡೆ ಸಿಟಿಯಾಗಿ ಬರೋದು ಟಾಪ್ ಆಗುತ್ತೆ. ದಟ್ ಇಸ್ ಮೇಜರ್ ಫ್ಲಡ್ ಅದು. ಸೊ ಇದನ್ನ ಮಾಡಿ ಎಲ್ಲಾನು ಪಿಚಿಂಗ್ ಮಾಡಿ ಹಾರಿಜಾಂಟಲ್ ಡ್ರಿಲ್ಲಿಂಗ್ ಮಾಡಿ ಅದೊಂದು 3 ಕಿಲೋಮೀಟರ್ ತಗೊಂಡು ಇದನ್ನ ಕಂಪ್ಲೀಟ್ ಮಾಡಿ ಒಟ್ಟು ಏನಾರ ಮಾಡೋಣ ಅಂತ ಹೇಳಿ ಮಾಡಿದೀವಿ. ಅದಕ್ಕೆ ಹಣದ ಏನು ಇದು ಸಮಸ್ಯೆ ಅವ್ರಿಗೆ ಇರ್ತದೆ. ಅದಕ್ಕೆ ನಾವು ಚೇಂಜ್ ಆಫ್ ವರ್ಕ್ VDA ಮತ್ತು ಕಾರ್ಪೊರೇಷನ್ ಒಂದ್ 2 ಗಾರ್ಡನ್ ಪಾರ್ಕ್ ಇರ್ಬೋದು. ನಾನು ಇಲ್ಲಿ ತನಕ ಹೇಳಿದ್ರೆ ನನ್ನ ಮತಕ್ಷೇತ್ರದಾಗ ಒಂದು ಯಾವ್ದೋ ಒಂದು ವರ್ಕ್ ಇದ್ರೆ ಬೇಕಾದ್ರೆ PWD ಇರ್ಬೋದು, ಮತ್ತೊಂದು ಇರ್ಬೋದು, ಒಂದು ಚೇಂಜ್ ಆಫ್ ವರ್ಕ್ ಮಾಡ್ಕೊಡ್ತೀನಿ. ನನ್ನ ಮತಕ್ಷೇತ್ರ ಒಂದು ವರ್ಷದಕ್ಕೆ ನಾನು ಚೇಂಜ್ ಆಫ್ ವರ್ಕ್ ಮಾಡ್ಕೊಡ್ತೀನಿ. ನನ್ನ ಮತಕ್ಷೇತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ, ಚೇಂಜ್ ಆಫ್ ವರ್ಕ್ ಮಾಡ್ತೀನಿ. ಅವಶ್ಯಕತೆ ಬೀಳ್ತದೆ, ನಾನು ಯಾರೋ ಒಂದು ಕಂಪನಿಗಳಿಗೆ ಸ್ವಲ್ಪ CSR ಕೂಡ ಕೊಡ್ತೀನಿ. 4-5 ಕೋಟಿ ರೂಪಾಯಿ ನಾನು CSR ಕೊಡ್ತೀನಿ. ಕೊಡಿಸಿದನ್ನ ಟೋಟಲ್ ಕಂಪ್ಲೀಟ್ ಮಾಡಿ ಒನ್ಸ್ ಫಾರ್ ಆಲ್ ಶಾಶ್ವತವಾಗಿ ಇದನ್ನ ಪರಿಹಾರ ಕಂಡುಕೊಳ್ಳೋದು ಮಾಡಿ. ಸಿಟಿ ರೋಡ್ಸ್ ಬಗ್ಗೆ ಸರ್, ಯಾಕಂದ್ರೆ ಈ ಜಮಾ ಮೇನ್ ರೋಡ್ ಕೆಟ್ಟ ಹೋಗ್ಬಿಟ್ಟು ಇಸ್ ವೆರಿ ಇನ್ ಬ್ಯಾಡ್ ಕರೆಕ್ಟ್. ರೋಡ್ ಕ್ಯಾನ್ ವೇಟ್, ಗಾರ್ಡನ್ ಕ್ಯಾನ್ ವೇಟ್. ನಾನು ಹೇಳ್ತಾ ಇದ್ದೀನಿ, ನೀವು ಇಲ್ಲಿ ತನ ಫ್ಲಡ್ ಲೆಟೆಸ್ಟ್ ಟ್ಯಾಕಲ್ ಬೆಳ್ತನ ರಾಮಾಯಣ ಹೇಳಿದ್ಮೇಲೆ ನೀವು ಎಷ್ಟೇ ಮಳೆ ಆದ್ರೂ ನಗರ ಜನರಿಗೆ ಸಮಸ್ಯೆ ಆಗಲ್ಲ, ಕ್ರಮ ಕೈಗೊಳ್ಳಿ. ಎಷ್ಟೇ ಮಳೆ ಫಸ್ಟ್ ಪ್ರಯಾರಿಟಿ ರೋಡ್ ಇಸ್ ನೆಕ್ಸ್ಟ್. ಒಂದು ತಿಂಗಳಲ್ಲಿ ಇವತ್ತು ದಿವಸ ನಾವು ಇದು ಮಾಡ್ತೀವಿ. ಆಮೇಲೆ ನೀವು ಕೇಳಿದ್ರ ರೋಡ್ ಗೀಡು 150 ಕೋಟಿ ರೂಪಾಯಿ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ, ವರ್ಕ್ ಆರ್ಡರ್ ಇದೆ, ಎಲ್ಲರೂ ಮೊಬಿಲೈಸ್ ಮಾಡ್ತಾ ಇದಾರೆ. ಆ 150 ಕೋಟಿ ರೂಪಾಯಿ ಕೆಲಸ ಆಗ್ತದೆ. ಮೈನಾರಿಟಿ ವಾರ್ಡ್ ಕೂಡ ನಾನು ಸುಮಾರು 80 ಕೋಟಿಯಷ್ಟು ಅದನ್ನು ಕೊಟ್ಟಿದ್ದೀನಿ ಮೈನಾರಿಟಿ ವಾರ್ಡ್ಸ್ಗೆ. ಏನ್ ತಾರತಮ್ಯ ಯಾವತ್ತೂ ಆಗಿರ್ತಿತ್ತು, ಉಳಿದಿತ್ತು ಆ ಭಾಗದಲ್ಲಿ, ಅವ್ರಿಗೂ ಕೂಡ ಕೊಟ್ಟಿದ್ದೀನಿ. ಮೊನ್ನೆ ಮೈನಾರಿಟಿ ಫಂಡ್ ಇಂದ ಒಂದು 9 ಕೋಟಿ 20 ಕೋಟಿ ಕೇಳಿದೆ, 9 ಕೋಟಿ ಬಂದಿದ್ದಾನೆ. 20 ಕ್ರೋರ್ಸ್ ಕೇಳಿದೆ, ನಾವು 9 ಕೋಟಿ ಬರೀ ಇನ್ನೂ 10 ಕೋಟಿ ಬರಬೇಕಾಗಿದೆ, 10 ಕೋಟಿ. ಅದನ್ನು ಕೂಡ ರಸ್ತೆಗೆ ದುಡ್ಡು ಬರ್ತಾ ಇದೆ ಸರ್. ಸಿಟಿಲಿ ಕ್ವಾಲಿಟಿ ವರ್ಕ್ ಆಗ್ತಾ ಇಲ್ಲ, ಗೊತ್ತಿದ್ದಾರೆ ಕ್ವಾಲಿಟಿ. ದಿಸ್ ಇಸ್ ದ ಕ್ವಾಲಿಟಿ ವರ್ಕ್. ಇದನ್ನ ಈ 1 ನಿಮಿಷ ಕೇಳಿ, ರಸ್ತೆ ಗಿಸ್ತೆ ನಂತರ ಮಾತಾಡೋಣ. ನಾನು ಐ ಕಮ್ ಹಿಯರ್ ಫಾರ್ ಫ್ಲಡ್, ದಿಸ್ ವೆರಿ ಇಂಪಾರ್ಟೆಂಟ್. ಸ್ವತಃ DC ಅವರು ಇವತ್ತು ಪಿಚಿಂಗ್ ದುಡ್ಡು ಇರಲಿಲ್ಲ, ಅವರು ಬೇರೆ ಒಂದು ಡೈವರ್ಟ್ ಚೇಂಜ್ ಆಫ್ ವರ್ಕ್ ಮಾಡಿ ಪಿಚಿಂಗ್ ಕೊಟ್ಟಾರ. ಇಲ್ಲಿ ಪಿಚಿಂಗ್ ಇರ್ಲಿಲ್ಲ ಏನ್ರಿ ಮಾಡಿಕೊಡ್ರ. DC ಹ್ಯಾಸ್ ಟೇಕನ್ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ.
ಹೀಗಾಗಿ ನಾನು ಇಷ್ಟೇ ಹೇಳೋದು, ಇವತ್ತು ಜಿಲ್ಲಾಧಿಕಾರಿಗಳು ಮತ್ತೆ ನಾನು ಕೊಟ್ಟಿದ್ದೀನಿ, ವಿ ಡಿ ಅಧ್ಯಕ್ಷರು, ಕಾರ್ಪೊರೇಷನ್ ಅಧ್ಯಕ್ಷರು, ಅಧಿಕಾರಿಗಳು ಎಲ್ಲಾನು ಕೂಡ ನಾನು ಇದರ ಜವಾಬ್ದಾರಿ ಹೊರ್ತೀನಿ. ಒಂದ್ಸಲ ಶಾಶ್ವತವಾಗಿ ಈ ಫ್ಲಡ್ ನಿರ್ಮಕ್ಕಳು ಇನ್ನು ರೋಡ್ ಆಗಿಡ ಏನದಾವಲ್ಲ 150 ಕೋಟಿ ರೂಪಾಯಿ ಇವತ್ತು ದಿವಸ ನಮ್ಗೆ ಈಗ ಬಂದಿದೆ. ಅದರಲ್ಲಿ ಈಗ ಟೆಂಡರ್ಸು ಆಗಿದಾವು, ವರ್ಕ್ ಆರ್ಡರ್ಸು ಕೊಟ್ಟಿದ್ದೀವಿ, ಮೊಬಿಲೈಸ್ ಮಾಡ್ತಾ ಇದ್ದಾರೆ. ಇನ್ನೊಂದು 15 ದಿವಸನಾಗ 8 ದಿವಸನಾಗ ಅದನ್ನ ಕೆಲಸ ಕೂಡ ಸ್ಟಾರ್ಟ್ ಮಾಡ್ತೇವೆ. ಒಂದು ಇಂಪಾರ್ಟೆನ್ಸ್ ಹಿಸ್ಟಾರಿಕ್ ಡಿಸಿಷನ್ ವಾಸ್ ಟೇಕನ್ ಡ್ಯೂರಿಂಗ್ ಯುವರ್ ಟೈಮ್ ಹಿಂದ್ ಮಿನಿಸ್ಟರ್ ಇದ್ದಾಗ ಕರೇಜ್ ಅನ್ನ ರಿವೈವ್ ಮಾಡ್ಬೇಕಂತ ಹೇಳಿ ಆಲ್ರೆಡಿ ಅವ್ರ ಎಕ್ಸ್ಪರ್ಟ್ಸ್ ಎಲ್ಲ ಬಂದು ಇದು ಮಾಡಾಕ್ತಾರೆ ಸರ್. ಮಾಡಿದ ಅದನ್ನು ಕರೆಕ್ಟ್ ಕೂಡ ಮಾಡೋಣ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಫ್ಲಡ್ ವಾಟರ್ ಒಳಗಡೆ ಬರಬಾರ್ದು, ಇದು ಬಹಳ ಪ್ರಯಾರಿಟಿ. 150 ಕೋಟಿ ರೂಪಾಯಿ ರೋಡ್ ಗಿಡ ಎಲ್ಲನೂ ಆಗ್ತವೆ. ನೆಕ್ಸ್ಟ್ ಇದ್ರ ನಂತರ ಕರೇಜ್ಗೆ ನಾವು ಹೆಚ್ಚಿನ ಒತ್ತನ್ನು ಕೊಡೋಣ.